ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ರಾಜ್ಯದಲ್ಲಿ ಬೈಕ್ಗಳನ್ನ ಟ್ಯಾಕ್ಸಿಗಳನ್ನಾಗಿ ಬಳಸೋದಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಆ ಮೂಲಕ ಈ ಹಿಂದೆ ರಾಜ್ಯ ಸರ್ಕಾರ ವಿಧಿಸಿದ್ದ ನಿಷೇಧಕ್ಕೆ ತಡೆ ನೀಡಿದಂತಾಗಿದೆ. ಈ ಹಿಂದೆ ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದ್ದ ರಾಜ್ಯ ಸರ್ಕಾರದ ಕ್ರಮವನ್ನ ಎತ್ತಿ ಹಿಡಿದಿದ್ದ ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನ ಹೈಕೋರ್ಟ್ ಈಗ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಮಹತ್ವದ ತೀರ್ಪನ್ನ ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತೀರ್ಪು ಪ್ರಕಟವಾಗಿದೆ. ಈ ಒಂದು ತೀರ್ಪು ಬೈಕ್ ಟ್ಯಾಕ್ಸಿ ಪರವಾಗಿ ಪ್ರಕಟವಾಗಿರುವಂಥದ್ದು ಬಹಳ ನಮಗೆ ನೋವು ಉಂಟಾಗಿದೆ, ನಿರಾಸೆ ಉಂಟಾಗಿದೆ. ಲಕ್ಷಾಂತರ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಇವತ್ತು ಈ ಒಂದು ತೀರ್ಪು ನಿರಾಸೆಯನ್ನು ತಂದಿದೆ. ಈ ದಿನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇನ್ನ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ರ್ಯಾಪಿಡೋದವರು ಭಯ ಬಿದ್ದು ಕದ್ದು ಮುಚ್ಚಿ ರ್ಯಾಪಿಡೋನ ಓಡಿಸುವಂಥ ಅಗತ್ಯ ಇಲ್ಲ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ, ನೀವು ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿ ಅಂತ ಹೇಳಿದೆ. ಇನ್ನು ಲೀಗಲ್ ಇದು. ಆಟೋದವರು ಬಂದು ನಿಮ್ಮ ಜೊತೆ ಜಗಳ ಮಾಡುವಂಗಿಲ್ಲ. ರ್ಯಾಪಿಡೋ ಅಂತ ಗೊತ್ತಾದರೆ ಆಟೋದವ್ರು ಅಡ್ಡ ಹಾಕಿ ನಿಮ್ಮನ್ನು ಹೊಡೆಯೋಂಗಿಲ್ಲ, ಧಮಕಿ ದಾದಾಗಿರಿ ಮಾಡುವಂಗಿಲ್ಲ. ಕೋರ್ಟೇ ಆರ್ಡರ್ ಮಾಡಿದೆ. ರ್ಯಾಪಿಡೋ ಓಡಿಸುವಂಥವ್ರು ಗಮನಿಸಿ, ಈ ವಿಡಿಯೋನ ಕಟ್ ಮಾಡ್ಕೊಂಡು ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ ಬೇಕಿದ್ರೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಅಡ್ಡಿ ಇಲ್ಲ. ಕೋರ್ಟ್ನ ಆರ್ಡರ್ ಆಗಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯೂಸರ್ಸ್. ರಾಜ್ಯ ಸರ್ಕಾರದ ಆದೇಶವನ್ನ ಆಗ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಮತ್ತೆ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಬೈಕ್ ಟ್ಯಾಕ್ಸಿಯೇ ಜೀವನಾಧಾರ ಅಂತ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಬೈಕ್ ಟ್ಯಾಕ್ಸಿ ಮೇಲಿನ ನಿಷೇಧವನ್ನ ತೆರವುಗೊಳಿಸಿದೆ ಈಗ ಹೈಕೋರ್ಟ್. ಬೈಕ್ ಟ್ಯಾಕ್ಸಿ ಮೇಲೆ ಇದ್ದಂತ ನಿಷೇಧವನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ಓಲಾ, ರ್ಯಾಪಿಡೋ, ಊಬರ್ ಸಲ್ಲಿಸಿದ್ದ ಮೇಲ್ಮನವಿಗೆ ಮಣೆ ಹಾಕುವಂತ ಕೆಲಸ ಆಗಿದೆ. ಆ ಅರ್ಜಿಯನ್ನ ಪುರಸ್ಕರಿಸುವಂತ ಕೆಲಸ ಆಗಿದೆ. ನಿಷೇಧವನ್ನ ತೆರವು ಮಾಡಿದೆ ಹೈಕೋರ್ಟ್. ಬಿಂದಾಸ್ ಆಗಿ ರ್ಯಾಪಿಡೋ ಓಡಿಸಬಹುದು. ಬೆಂಗಳೂರಿನಲ್ಲಿ 1.20 ಲಕ್ಷ ಬೈಕ್ ಟ್ಯಾಕ್ಸಿಗಳ ನೋಂದಣಿಯಾಗಿದೆ. ಎಷ್ಟೋ ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರ್ಯಾಪಿಡೋಗೆ. ಕರ್ನಾಟಕದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಸವಾರರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಆಟೋ ಟ್ಯಾಕ್ಸಿಗಳಿಗೆ ದುಬಾರಿ ದರ ನೀಡ್ತಾ ಇದ್ದವರಿಗೆ ಈಗ ರಿಲೀಫ್. ಬಿಂದಾಸ್ ಆಗಿ ರ್ಯಾಪಿಡೋ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ, ಮಾಲ್ಗೆ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ಯಾರು ನಿಮ್ಮನ್ನು ತಡೆಯೋಂಗಿಲ್ಲ. ರ್ಯಾಪಿಡೋದವರು ಬಿಂದಾಸ್ ಆಗಿ ಕೆಲಸ ಮಾಡಿ. ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ರಾಜ್ಯದಲ್ಲಿ ಬೈಕ್ಗಳನ್ನ ಟ್ಯಾಕ್ಸಿಗಳನ್ನಾಗಿ ಬಳಸೋದಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಆ ಮೂಲಕ ಈ ಹಿಂದೆ ರಾಜ್ಯ ಸರ್ಕಾರ ವಿಧಿಸಿದ್ದ ನಿಷೇಧಕ್ಕೆ ತಡೆ ನೀಡಿದಂತಾಗಿದೆ. ಈ ಹಿಂದೆ ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದ್ದ ರಾಜ್ಯ ಸರ್ಕಾರದ ಕ್ರಮವನ್ನ ಎತ್ತಿ ಹಿಡಿದಿದ್ದ ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನ ಹೈಕೋರ್ಟ್ ಈಗ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಮಹತ್ವದ ತೀರ್ಪನ್ನ ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತೀರ್ಪು ಪ್ರಕಟವಾಗಿದೆ. ಈ ಒಂದು ತೀರ್ಪು ಬೈಕ್ ಟ್ಯಾಕ್ಸಿ ಪರವಾಗಿ ಪ್ರಕಟವಾಗಿರುವಂಥದ್ದು ಬಹಳ ನಮಗೆ ನೋವು ಉಂಟಾಗಿದೆ, ನಿರಾಸೆ ಉಂಟಾಗಿದೆ. ಲಕ್ಷಾಂತರ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಇವತ್ತು ಈ ಒಂದು ತೀರ್ಪು ನಿರಾಸೆಯನ್ನು ತಂದಿದೆ. ಈ ದಿನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇನ್ನ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ರ್ಯಾಪಿಡೋದವರು ಭಯ ಬಿದ್ದು ಕದ್ದು ಮುಚ್ಚಿ ರ್ಯಾಪಿಡೋನ ಓಡಿಸುವಂಥ ಅಗತ್ಯ ಇಲ್ಲ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ, ನೀವು ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿ ಅಂತ ಹೇಳಿದೆ. ಇನ್ನು ಲೀಗಲ್ ಇದು. ಆಟೋದವರು ಬಂದು ನಿಮ್ಮ ಜೊತೆ ಜಗಳ ಮಾಡುವಂಗಿಲ್ಲ. ರ್ಯಾಪಿಡೋ ಅಂತ ಗೊತ್ತಾದರೆ ಆಟೋದವ್ರು ಅಡ್ಡ ಹಾಕಿ ನಿಮ್ಮನ್ನು ಹೊಡೆಯೋಂಗಿಲ್ಲ, ಧಮಕಿ ದಾದಾಗಿರಿ ಮಾಡುವಂಗಿಲ್ಲ. ಕೋರ್ಟೇ ಆರ್ಡರ್ ಮಾಡಿದೆ. ರ್ಯಾಪಿಡೋ ಓಡಿಸುವಂಥವ್ರು ಗಮನಿಸಿ,
ಈ ವಿಡಿಯೋನ ಕಟ್ ಮಾಡ್ಕೊಂಡು ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ ಬೇಕಿದ್ರೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಅಡ್ಡಿ ಇಲ್ಲ. ಕೋರ್ಟ್ನ ಆರ್ಡರ್ ಆಗಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯೂಸರ್ಸ್. ರಾಜ್ಯ ಸರ್ಕಾರದ ಆದೇಶವನ್ನ ಆಗ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಮತ್ತೆ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಬೈಕ್ ಟ್ಯಾಕ್ಸಿಯೇ ಜೀವನಾಧಾರ ಅಂತ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಬೈಕ್ ಟ್ಯಾಕ್ಸಿ ಮೇಲಿನ ನಿಷೇಧವನ್ನ ತೆರವುಗೊಳಿಸಿದೆ ಈಗ ಹೈಕೋರ್ಟ್. ಬೈಕ್ ಟ್ಯಾಕ್ಸಿ ಮೇಲೆ ಇದ್ದಂತ ನಿಷೇಧವನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ಓಲಾ, ರ್ಯಾಪಿಡೋ, ಊಬರ್ ಸಲ್ಲಿಸಿದ್ದ ಮೇಲ್ಮನವಿಗೆ ಮಣೆ ಹಾಕುವಂತ ಕೆಲಸ ಆಗಿದೆ. ಆ ಅರ್ಜಿಯನ್ನ ಪುರಸ್ಕರಿಸುವಂತ ಕೆಲಸ ಆಗಿದೆ. ನಿಷೇಧವನ್ನ ತೆರವು ಮಾಡಿದೆ ಹೈಕೋರ್ಟ್. ಬಿಂದಾಸ್ ಆಗಿ ರ್ಯಾಪಿಡೋ ಓಡಿಸಬಹುದು. ಬೆಂಗಳೂರಿನಲ್ಲಿ 1.20 ಲಕ್ಷ ಬೈಕ್ ಟ್ಯಾಕ್ಸಿಗಳ ನೋಂದಣಿಯಾಗಿದೆ. ಎಷ್ಟೋ ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರ್ಯಾಪಿಡೋಗೆ. ಕರ್ನಾಟಕದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಸವಾರರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಆಟೋ ಟ್ಯಾಕ್ಸಿಗಳಿಗೆ ದುಬಾರಿ ದರ ನೀಡ್ತಾ ಇದ್ದವರಿಗೆ ಈಗ ರಿಲೀಫ್. ಬಿಂದಾಸ್ ಆಗಿ ರ್ಯಾಪಿಡೋ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ, ಮಾಲ್ಗೆ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ಯಾರು ನಿಮ್ಮನ್ನು ತಡೆಯೋಂಗಿಲ್ಲ. ರ್ಯಾಪಿಡೋದವರು ಬಿಂದಾಸ್ ಆಗಿ ಕೆಲಸ ಮಾಡಿ. ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ರಾಜ್ಯದಲ್ಲಿ ಬೈಕ್ಗಳನ್ನ ಟ್ಯಾಕ್ಸಿಗಳನ್ನಾಗಿ ಬಳಸೋದಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಆ ಮೂಲಕ ಈ ಹಿಂದೆ ರಾಜ್ಯ ಸರ್ಕಾರ ವಿಧಿಸಿದ್ದ ನಿಷೇಧಕ್ಕೆ ತಡೆ ನೀಡಿದಂತಾಗಿದೆ. ಈ ಹಿಂದೆ ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದ್ದ ರಾಜ್ಯ ಸರ್ಕಾರದ ಕ್ರಮವನ್ನ ಎತ್ತಿ ಹಿಡಿದಿದ್ದ ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನ ಹೈಕೋರ್ಟ್ ಈಗ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಮಹತ್ವದ ತೀರ್ಪನ್ನ ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತೀರ್ಪು ಪ್ರಕಟವಾಗಿದೆ. ಈ ಒಂದು ತೀರ್ಪು ಬೈಕ್ ಟ್ಯಾಕ್ಸಿ ಪರವಾಗಿ ಪ್ರಕಟವಾಗಿರುವಂಥದ್ದು ಬಹಳ ನಮಗೆ ನೋವು ಉಂಟಾಗಿದೆ, ನಿರಾಸೆ ಉಂಟಾಗಿದೆ. ಲಕ್ಷಾಂತರ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಇವತ್ತು ಈ ಒಂದು ತೀರ್ಪು ನಿರಾಸೆಯನ್ನು ತಂದಿದೆ. ಈ ದಿನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇನ್ನ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ರ್ಯಾಪಿಡೋದವರು ಭಯ ಬಿದ್ದು ಕದ್ದು ಮುಚ್ಚಿ ರ್ಯಾಪಿಡೋನ ಓಡಿಸುವಂಥ ಅಗತ್ಯ ಇಲ್ಲ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ, ನೀವು ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿ ಅಂತ ಹೇಳಿದೆ. ಇನ್ನು ಲೀಗಲ್ ಇದು. ಆಟೋದವರು ಬಂದು ನಿಮ್ಮ ಜೊತೆ ಜಗಳ ಮಾಡುವಂಗಿಲ್ಲ.